ಬಹುಶಃ ಇದೊಂದು ದುರದೃಷ್ಟಕರ ಘಟನೆ ನಡೆದಿರ್ತಕ್ಕಂಥದ್ದು. ಇಂತಹ ಒಂದು ಘಟನೆ ಇಡೀ ದೇಶದಲ್ಲಿ ಎಲ್ಲಿಯೂ ನಡೀಬಾರ್ದು. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ 2.5 ಲಕ್ಷಕ್ಕನ್ನ 7 ಕೋಟಿ ಜನಗೆ ಮಾಡಿರ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ. ಬಹುಶಃ ಇದು ಭಕ್ತಿಪೂರ್ವಕವಾದಂಥ ವರಸಿದ್ಧಿ ವಿನಾಯಕ. ಇಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ವ್ಯಾಪಾರಸ್ಥರು, ರೈತರು ಎಲ್ಲರೂ ಸಹ ಬಂದು ಇದನ್ನು ದರ್ಶನವನ್ನು ಮಾಡ್ಕೊಂಡು ಅವರ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತಕ್ಕಂಥದ್ದನ್ನು ಬೇಡ್ಕೊಂಡು ಹೋಗ್ತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥದ್ದು. ಇಂಥ ಒಂದು ದೇಗುಲಕ್ಕೆ ಅಪಮಾನವನ್ನು ಎಸಗಿದ್ದಾರೆ. ಮಾನಸಿಕ ಅಸ್ವಸ್ಥ ಮಹಿಳೆ ಇದನ್ನು ಎಸಗಿದ್ದಾರೆ ಅಂತಕ್ಕಂಥ ಪೊಲೀಸವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದನ್ನು ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಯಾರೂ ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಮಾನಸಿಕ ಅಸ್ವಸ್ಥ ಮಹಿಳೆ ಮುಖವಾಡವನ್ನು ಹಾಕೊಂಡು ಮಾಡ್ತಕ್ಕಂಥದ್ದಲ್ಲ. ಇದನ್ನು ಮುಖವಾಡವನ್ನು ಹಾಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಬಹುಶಃ ಇದರ ಹಿಂದೆ ಯಾವುದೋ ಪಿತೂರಿ ಇದೆ ಅಂತಕ್ಕಂಥದ್ದು ಈಗ ಮೇಲ್ನೋಟ ಕಂಡು ಬಂದಿದೆ. ಈಗಾಗಲೇ ಸಮಯವನ್ನು ತಗೊಂಡಿದ್ದಾರೆ. 1-2 ಗಂಟೆ ಒಳಗಡೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಮಹಿಳೆಯನ್ನು ಬಂಧಿಸ್ತೀವಿ. ಆ ಮಹಿಳೆಯನ್ನು ಬಂಧಿಸಿ ನಾವು ಸಾರ್ವಜನಿಕರವಾಗಿ ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಯಾವುದಕ್ಕೋಸ್ಕರ ಆಗಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಡ್ತೀವಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳು ತಗೊಂಡಿದ್ದಾರೆ. ನಾವು 2 ಗಂಟೆಗಳ ಸಮಯವನ್ನು ಕೊಡ್ತೀವಿ. ಎಲ್ಲರಲ್ಲೂ ನಾನು ಮನವಿಯನ್ನು ಮಾಡಿದ್ದೀನಿ, ಯಾವುದೇ ಥರದ ಉಗ್ರ ಹೋರಾಟಕ್ಕೆ ರೆಡಿ ಆಗಬಾರ್ದು, ತಾವು ದಯವಿಟ್ಟು ತಾಳ್ಮೆಯಿಂದ ಇರಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಹಾಗಾಗಿ ಉಗ್ರ ಹೋರಾಟಕ್ಕೆ ಯಾರೂ ಹೋಗಬಾರ್ದು ಅಂತಕ್ಕಂಥದ್ದನ್ನು ಅವ್ರ ಮಾಹಿತಿ ಆಧಾರದ ಮೇಲೆ ಇಡೀ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಪ್ರತಿಭಟಿಸಲಿಕ್ಕೆ ನಾವೆಲ್ಲರೂ ಮುಂದಾಗ್ತೀವಿ ಅಂತ. ಹಾಸನ ಜಿಲ್ಲೆಯ ಬಹುತೇಕರಿಗೆ ಇವತ್ತು ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನ, ಇಂಥ ಒಂದು ದಿನ ಒಂದು ಕೃತ್ಯ ಆಗಿರೋದು ಎಲ್ಲರೂ ಕೂಡ ಸಹಜವಾಗಿಯೇ ಒಂದಷ್ಟು ಸಿಟ್ಟಿಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಬಹುಶಃ ಇಡೀ ವರ್ಷದಲ್ಲಿ ಒಂದು ದಿವಸ ಬರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆನಲ್ಲಿ ಹಿರಿಯರನ್ನು ಪೂಜಿಸ್ತಕ್ಕಂಥದ್ದು, ಪ್ರತಿ ಮನೆಯಲ್ಲೂ ಸಹ ಹಬ್ಬಗಳನ್ನು, ಹರಿದಿನಗಳನ್ನ ಮಾಡ್ತಕ್ಕಂಥ ದಿವಸ. ಇಂಥ ಒಂದು ದಿವಸ ಇದು ಹಿಂದೂಗಳನ್ನ ಕೆರಳಿಸ್ತಕ್ಕಂಥ ಒಂದು ದಿವಸ ಆಗಿದೆ. ಇದಕ್ಕೆ ಪೂರಕವಾಗಿ ಇಂಥ ಹಬ್ಬದ ವಾತಾವರಣವನ್ನು ಕೆಡಿಸಬೇಕು ಅಂತಕ್ಕಂಥದ್ರಿಂದ ಇದರ ಹಿಂದೆ ಪಿತೂರಿ ಇದೆ. ಪಿತೂರಿ ಇಲ್ಲದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಧರ್ಮಸ್ಥಳದ ಹಿಂದೆ ಯಾವ ಪಿತೂರಿ ಇದೆ ಅದೇ ಒಂದು ರೀತಿಯ ಪಿತೂರಿ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ವಲಯದಲ್ಲಿ ಇದು. ದೇಗುಲದ ಆವರಣದಲ್ಲಿ 2 CC ಕ್ಯಾಮ್ರಾ ಇದೆ, ಅದರಲ್ಲಿ ದೃಶ್ಯಗಳು ಕೂಡ ರೆಕಾರ್ಡ್ ಆಗಿದೆ. ತಾವು ಅದನ್ನು ಗಮನಿಸಿದ್ರೆ ಅದರಲ್ಲಿ ಏನು ದಾಖಲಾಗಿದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನನಗೆ ಪೊಲೀಸವರು ಅದಲ್ಲದಲ್ಲೇ ಬೇರೆ ಬೇರೆ ಇದನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದರ ಜೊತೆಯಲ್ಲಿ ಅವರು ಮಹಿಳೆ ಮುಖವನ್ನು ಹಾಕೊಂಡು ಬಂದಿರತಕ್ಕಂಥದ್ದನ್ನು ತೋರಿಸಿದ್ರು. ಆದರೆ ನಾವು ಅದು ನಮಗೆ ಬೇಕಾಗಿಲ್ಲ. ನಮಗೆ ಪೂರ್ಣ ಮಾಹಿತಿ ಬೇಕು. ಅದು ಯಾಕೆ ಹಾಕಿದ್ದಾರೆ ಅದನ್ನು ಸಂಪೂರ್ಣವಾದಂಥ ಇದು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಆಗ್ರಹನ ಮಾಡ್ತೀವಿ. ಘಟನೆಗೆ ಸಂಬಂಧಪಟ್ಟಂಗೆ ನಿರ್ದಿಷ್ಟವಾಗಿ ಏನು ಕ್ರಮ ಆಗಬೇಕು ಅಂತ ತಾವು ಒತ್ತಾಯ ಮಾಡ್ತೀರಿ? ನಾವು ಈ ಘಟನೆ ಇದು ಹಿಂದೂ ಸಮುದಾಯಕ್ಕಾಗಿರ್ತಕ್ಕಂಥದ್ದು. ದೇಗುಲ ಗಣೇಶನ್ನ ನಾವು ಪ್ರತಿಯೊಬ್ಬರೂ ಸಹ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗಣೇಶನ ಪೂಜಿಸ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥ ಗಣೇಶನಿಗಾಗಿರ್ತಕ್ಕಂಥ ಅವಮಾನ ಇಡೀ ಸಮಾಜಕ್ಕಾಗಿರ್ತಕ್ಕಂಥದ್ದು. ಇದರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಕೂಡಲೇ ಬಂಧಿಸ್ತಕ್ಕಂಥದ್ದು. ಇಲ್ಲ ಅಂದರೆ ಈಗಾಗಲೇ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಜ್ಜನ ಕರೆಯನ್ನು ಕೊಡ್ತಕ್ಕಂಥದ್ದು. ಎಲ್ಲ ಸಂಘ ಸಂಸ್ಥೆಯವ್ರನ್ನ, ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಿ ನಾವು ಕರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೊನೆಯದಾಗಿ ದೇಗುಲಕ್ಕೆ ಗೇಟ್ಗೆ ಬೀಗ ಹಾಕಿರೋದಿಲ್ವಾ ಸರ್? ಹೇಗೆ ಸರ್? ಯಾವಾಗಲೂ ಗೇಟಿಗೆ ಬೀಗ ಹಾಕ್ತಕ್ಕಂಥ ಪ್ರಕೃತಿ ಇಲ್ಲ. ರಾತ್ರಿ 10 ಗಂಟೆನಲ್ಲಿ ಬಂದ್ರೂ ಸಹ ದೇವಸ್ಥಾನ ಓಪನ್ ಆಗಿರುತ್ತೆ, ಬೆಳಗ್ಗೆ 4 ಗಂಟೆಯಲ್ಲಿ ಬಂದರೂ ಸಹ ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಇದನ್ನ ಪ್ರತಿನಿತ್ಯ ಅದನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇದು ಶಾಸಕರ ಮಾತುಗಳು. ಕೂಡಲೇ ಆರೋಪಿ ಯಾರನ್ನು ಸುಳಿವು ಸಿಕ್ಕಿದೆ ಅವ್ರನ್ನ ಬಂಧಿಸಬೇಕು. ಈ ಘಟನೆಯ ಹಿಂದೆ ಏನು ಉದ್ದೇಶ ಇದೆ ಅದು ಬಯಲಾಗಬೇಕು. ಆ ಮೂಲಕವಾಗಿ ಏನು ಕೋಟ್ಯಾಂತರ ಹಿಂದೂ ಜನರ ಭಾವನೆಗಳ ಧಕ್ಕೆ ಆಗಿದೆ, ಅದಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಒತ್ತಾಯವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9.